ನಮಸ್ಕಾರ ಸ್ನೇಹಿತರೆ, ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ಶ್ರಾವಣ ಮಾಸದಲ್ಲಿ ಬರುವಂತಹ ಮಂಗಳ ಗೌರಿಯ ವ್ರತವನ್ನು ಹೇಗೆ ಆಚರಣೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ಮೊದಲನೇ ಸಲ ನಮ್ಮ ಚಾನಲ್ಗೆ ಭೇಟಿ ನೀಡಿ ಫಸ್ಟ್ ಟೈಮ್ ಈ ವಿಡಿಯೋವನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ಶುರು ಮಾಡೋಣ. ಈ ಬಾರಿ ಅಂದರೆ 2024ರಲ್ಲಿ ಆಗಸ್ಟ್ 5ನೇ ತಾರೀಕು ಸೋಮವಾರದಿಂದ ಶ್ರಾವಣ ಮಾಸ ಆರಂಭ ಆಗಿದೆ. ಆಗಸ್ಟ್ 6ರಂದು ಪ್ರಥಮ ಮಂಗಳ ಗೌರಿ ವ್ರತ ಜರುಗಲಿದೆ. ಶ್ರಾವಣ ಮಾಸ ಅಂತ ಅಂದ್ರೇ ನಮ್ಮ ಭಾರತೀಯ ಹೆಣ್ಣು ಮಕ್ಕಳಿಗೆ ಹಬ್ಬವೋ ಹಬ್ಬ. ಶ್ರಾವಣ ಮಾಸದ ಮಂಗಳವಾರ ಪಾರ್ವತಿ ದೇವಿಗೆ ಸಮರ್ಪಿಸಲಾಗಿದೆ. ವಿವಾಹಿತ ಮಹಿಳೆಯರು ತಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ಪಡೆಯಲು ಶ್ರಾವಣ ಮಂಗಳವಾರದಂದು ಮಂಗಳಗೌರಿ ದೇವಿಯ ವ್ರತವನ್ನು ಆಚರಣೆ ಮಾಡಿದರೆ, ಇನ್ನು ಅವಿವಾಹಿತ ಹುಡುಗಿಯರು ತಮ್ಮ ಇಷ್ಟದ ವರವನ್ನು ಪಡೆಯಲು ಈ ವ್ರತವನ್ನು ಆಚರಣೆ ಮಾಡ್ತಾರೆ. ಇನ್ನು ಮಕ್ಕಳಾಗದೇ ಇರೋರು ಸಹ ಮಂಗಳ ಗೌರಿಯ ವ್ರತವನ್ನು ಶ್ರದ್ಧೆಯಿಂದ ಮಾಡಿ ತನಗೆ ಸಂತಾನ ಪ್ರಾಪ್ತಿಯಾಗಲೆಂದು ಗೌರಿಯನ್ನು ಬೇಡ್ಕೊಳ್ತಾರೆ. ಈ ಮಂಗಳ ಗೌರಿಯ ವ್ರತ ಅತ್ಯಂತ ಮಂಗಳಕರ, ಫಲಪ್ರದವೆಂದು ಪರಿಗಣಿಸಲಾಗಿದೆ. ಹೆಣ್ಣು ಮಕ್ಕಳ ಮದುವೆಗೆ ಅಡೆತಡೆಗಳಿದ್ದರೆ ಈ ವ್ರತವನ್ನು ಮಾಡೋದ್ರಿಂದ ಅಡೆತಡೆಗಳು ಸಹ ನಿವಾರಣೆಯಾಗ್ತವೆ. ಅದಲ್ಲದೆ ಶೀಘ್ರದಲ್ಲೇ ಮದುವೆಯ ಸಾಧ್ಯತೆ ಇದೆ ಎಂಬ ಭರವಸೆಯನ್ನು ಉಂಟು ಮಾಡುತ್ತೆ. ಮೇಲಾಗಿ ದಂಪತಿ ನಡುವೆ ಏನಾದರೂ ಕಲಹಗಳು ಬಂದರೂ ಕೂಡ ಜೊತೆಗೆ ಸಂತಾನ ಬಯಸುವ ಮಹಿಳೆಯರಿಗೂ ಈ ಮಂಗಳ ಗೌರಿಯ ವ್ರತ ತುಂಬ ಮುಖ್ಯ. ಹಾಗೆ ವ್ರತದ ಜೊತೆಗೆ ಉಪವಾಸವೂ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಹಾಗಾದರೆ ಈ ಮಂಗಳ ಗೌರಿಯ ವ್ರತದ ಮಹತ್ವ ಏನು ಅಂತ ನೋಡೋದಾದರೆ, ವಿವಾಹಿತ ಮಹಿಳೆಯರು ಅಖಂಡ ಸೌಭಾಗ್ಯವನ್ನು ಪಡೆಯಲು ಮಂಗಳ ಗೌರಿಯ ವ್ರತವನ್ನು ಮಾಡ್ತಾರೆ. ಮಂಗಳ ಗೌರಿ ವ್ರತವನ್ನು ಆಚರಣೆ ಮಾಡೋದ್ರಿಂದ ಕುಟುಂಬದಲ್ಲಿ ಸುಖ, ಶಾಂತಿ, ಸಮೃದ್ಧಿ ನೆಲೆಸುತ್ತೆ ಅನ್ನುವ ನಂಬಿಕೆ ಇದೆ. ಈ ವ್ರತವನ್ನು ಆಚರಣೆ ಮಾಡೋದ್ರಿಂದ ಪತಿ ಪತ್ನಿಯರ ಸಂಬಂಧ ಮಧುರವಾಗಿರುತ್ತದೆ. ಇದಲ್ಲದೆ ಮಕ್ಕಳ ಸಂತೋಷಕ್ಕಾಗಿಯೂ ಸಹ ಈ ವ್ರತವನ್ನು ಆಚರಣೆ ಮಾಡಲಾಗುತ್ತೆ. ಯುವತಿಯರು ಮದುವೆಯಲ್ಲಿ ಅಡೆತಡೆಗಳನ್ನು ಎದುರಿಸುತ್ತಿದ್ದರೆ, ಯಾರ ಜಾತಕದಲ್ಲಿ ಕುಜದೋಷವಿರುತ್ತದೆಯೋ ಅಂತಹ ಯುವತಿಯರು ಈ ವ್ರತವನ್ನು ಆಚರಣೆ ಮಾಡೋದ್ರಿಂದ ಶುಭ ಫಲಗಳನ್ನು ಪಡಿತಾರೆ. ಹಾಗಾದರೆ ಮಂಗಳ ಗೌರಿಯ ವ್ರತವನ್ನು ಹೇಗೆ ಮಾಡಬೇಕು, ಪೂಜೆಯ ವಿಧಿವಿಧಾನಗಳೇನು ಅಂತ ನೋಡೋಣ. ಮಂಗಳ ಗೌರಿ ವ್ರತದ ದಿನ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಉಪವಾಸ ಮಾಡುವ ಪ್ರತಿಜ್ಞೆಯನ್ನು ಮಾಡಬೇಕಾಗತ್ತೆ. ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗಕ್ಕೆ ಜಲಾಭಿಷೇಕವನ್ನು ಮಾಡಿ ಗೌರಿ ದೇವಿಯ ಮುಂದೆ ತುಪ್ಪದಿಂದ ದೀಪವನ್ನು ಹಚ್ಚಿ ನಿಯಮಗಳು ಮತ್ತು ಆಚರಣೆಗಳ ಪ್ರಕಾರ ಭಗವಾನ್ ಶಿವ ಜೊತೆಗೆ ಪಾರ್ವತಿಯರನ್ನು ಪೂಜಿಸಬೇಕಾಗತ್ತೆ. ಪೂಜೆಯ ಸಮಯದಲ್ಲಿ ದೇವಿಗೆ ಕೆಂಪು ಹೂಗಳು ಮತ್ತು ಮಹಿಳೆಯರ ಅಲಂಕಾರಿಕ ವಸ್ತುಗಳನ್ನು ಅರ್ಪಿಸಬೇಕಾಗತ್ತೆ. ಇದರೊಂದಿಗೆ ಬಿಲ್ವಪತ್ರೆ, ಶ್ರೀಗಂಧ, ಗಂಗಾಜಲ, ಹಾಲು ಇತ್ಯಾದಿಗಳನ್ನು ಶಿವನಿಗೆ ಅರ್ಪಿಸಿ ಹಣ್ಣುಗಳು, ಸಿಹಿ ತಿಂಡಿಗಳು ಇತ್ಯಾದಿಗಳನ್ನು ಅರ್ಪಿಸಬೇಕಾಗತ್ತೆ. ಇದರ ನಂತರ ಮಂತ್ರಗಳೊಂದಿಗೆ ಆರತಿಯನ್ನು ಮಾಡಬೇಕಾಗತ್ತೆ. ಈ ಸಮಯದಲ್ಲಿ ಸಂತೋಷದ ಜೀವನಕ್ಕಾಗಿ ಶಿವ ಪಾರ್ವತಿಯರನ್ನು ಪ್ರಾರ್ಥನೆ ಮಾಡಬೇಕಾಗತ್ತೆ. ನೀವೇನಾದರೂ ಮದುವೆಗಾಗಿ ಈ ಮಂಗಳ ಗೌರಿಯ ವ್ರತವನ್ನು ಆಚರಣೆ ಮಾಡ್ತಾ ಇದ್ರೆ, ಓಂ ಹ್ರೀಂ ಯೋಗಿನಿ ಯೋಗಿನಿ ಯೋಗೇಶ್ವರಿ ಯೋಗಭಯಕರಿ ಮಮ ವಾಸಂ ಆಕರ್ಷ ಆಕರ್ಷಾಯ ನಮಃ, ಓಂ ಪಾರ್ವತಿ ಪತ್ಯೇ ನಮಃ, ಓಂ ಪಾರ್ವತಿ ಪತ್ಯೇ ನಮಃ ಅನ್ನುವ ಮಂತ್ರವನ್ನು ಪಠಣೆ ಮಾಡಬೇಕಾಗತ್ತೆ. ಒಂದು ವೇಳೆ ಈ ವ್ರತವನ್ನು ನೀವೇನಾದರೂ ಇಷ್ಟದ ವರವನ್ನು ಪಡೆಯೋದಕ್ಕಾಗಿ ಮಾಡ್ತಾ ಇದ್ದರೆ ಈ ಮಂತ್ರವನ್ನು ಪಠಣೆ ಮಾಡಬೇಕಾಗತ್ತೆ. ಹೇ ಗೌರಿ ಶಂಕರಾರ್ಧಾಂಗಿ ಯದತ್ವಂ ಶಂಕರ ಪ್ರಿಯಂ ತತಮಂ ಕುರು ಕಲ್ಯಾಣಿ ಕಂಠಕಂಠಂ ಸುದುರ್ಲಭಂ. ಮತ್ತೊಂದ್ಸಲ ಹೇಳ್ತೀನಿ. ಹೇ ಗೌರಿ ಶಂಕರಾರ್ಧಾಂಗಿ ಯದತ್ವಂ ಶಂಕರ ಪ್ರಿಯಂ ತತಮಂ ಕುರು ಕಲ್ಯಾಣಿ ಕಂಠಕಂಠಂ ಸುದುರ್ಲಭಂ. ನಾನು ಈಗಾಗಲೇ ಹೇಳಿರೋ ಹಾಗೆ ನೀವೇನಾದರೂ ಮಂಗಳ ಗೌರಿಯ ವ್ರತವನ್ನು ಮಾಡ್ತಾ ಇದ್ರೆ ಪೂಜೆಯ ಜೊತೆಗೆ ಉಪವಾಸವೂ ಕೂಡ ತುಂಬ ಮುಖ್ಯವಾಗಿರುತ್ತೆ. ಹಾಗೆ ಈ ಉಪವಾಸವನ್ನು ಮಾಡುವಾಗ ಕೆಲವು ವಿಷಯಗಳನ್ನು ನಾವು ನೆನಪಿನಲ್ಲಿಟ್ಕೊಳ್ಳುವಂಥದ್ದು ಮುಖ್ಯವಾಗಿರುತ್ತೆ. ಮೊದಲನೇದಾಗಿ ಉಪವಾಸದ ಸಮಯದಲ್ಲಿ ಶುಚಿತ್ವವನ್ನು ಕಾಪಾಡಬೇಕಾಗತ್ತೆ. ಶುದ್ಧತೆಗೆ ಗಮನವನ್ನು ಕೊಡಬೇಕಾಗತ್ತೆ.
ಪೂಜೆಯಲ್ಲಿ ದೇವಿಗೆ ಕುಂಕುಮ, ಅಕ್ಷತೆ, ಅರಿಶಿನ, ಜೇನುತುಪ್ಪ ಇತ್ಯಾದಿಗಳನ್ನು ಅರ್ಪಣೆ ಮಾಡಬೇಕಾಗತ್ತೆ. ಹಾಗೆಯೇ ಪೂಜೆಯ ಸಮಯದಲ್ಲಿ ಓಂ ಮಂಗಳಾಯ ನಮಃ ಮಂತ್ರವನ್ನು ಜಪಿಸುತ್ತಾ ಪೂಜೆಯನ್ನು ಮಾಡಬೇಕಾಗತ್ತೆ. ಕೊನೆಯಲ್ಲಿ ಆರತಿ ಮಾಡುತ್ತಾ ಮಂಗಳಗೌರಿ ದೇವಿಯ ಕಥೆಯನ್ನು ಓದಬೇಕಾಗತ್ತೆ. ಮಂಗಳಗೌರಿಯ ವ್ರತದ ಕಥೆಯನ್ನು ಕೇಳೋದ್ರಿಂದ ಉಪವಾಸದ ಸಂಪೂರ್ಣ ಫಲಿತಾಂಶವನ್ನು ನಾವು ಪಡಿಬಹುದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಮಂಗಳಗೌರಿಯ ವ್ರತದ ಬಗ್ಗೆ ಮಾಹಿತಿ. ಈ ಮಾಹಿತಿಯಲ್ಲಿ ನೀವು ವ್ರತವನ್ನು ಹೇಗೆ ಆಚರಣೆ ಮಾಡಬೇಕು, ಪೂಜೆಯ ವಿಧಾನ ಹೇಗೆ ಅನ್ನೋದನ್ನು ತಿಳ್ಕೊಂಡಿದ್ದೀರಾ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೆ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಭಾವಿಸಿದ್ದೀನಿ. ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಹಾಗೆ ನಮ್ಮ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ, ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.